ಅದಕ್ಕೆ ಕಾರ್ಯಕ್ರಮಕ್ಕೆ ಏನು ಇವತ್ತು ನೀವು ನಮ್ಮನ್ನ ಆಹ್ವಾನಿಸಿ ಕಾರ್ಯಕ್ರಮಕ್ಕೆ ಬಂದು ಈ ವೇದಿಕೆ ಮೇಲೆ ಇರಬೇಕು, ನೀವು ಉದ್ಘಾಟನೆ ಮಾಡಬೇಕು ಅಂತ ಏನು ಹೇಳಿದಾಗ ಬಹಳ ಖುಷಿ ಆಯಿತು. ಯಾಕಂದ್ರೆ ಏನೋ ಒಂದು ಓಂ ಶಕ್ತಿ ಪರಾಶಕ್ತಿ ಅಂತ ಏನು ಹೇಳ್ತಾರೋ, ನಾವು ನಮ್ಮೂರಲ್ಲೇ ನಾನು ಸುಮಾರು ಒಂದು 7-8 ವರ್ಷದಿಂದ ನೋಡ್ತಾ ಇದ್ದೀನಿ. ಹಿಂಗೆ ಏನು ಇದು ಮಾಡ್ತೀವಿ ಅಂದಾಗ ನಮ್ಮ ದೇವಸ್ಥಾನದಲ್ಲಿ ಜಾಗ ಬೇಕು ಅಂದಾಗ ಕೊಡ್ತೀನಿ. ನೀವೇನು ಮಾಡ್ತೀರಾ ಅಂತ ಕೇಳಿದೆ, ಭಜನೆ ಮಾಡ್ತೀವಿ ಮತ್ತೆ ದೇವಸ್ಥಾನಕ್ಕೆ ಮೇಲ್ ಮರುವತ್ತೂರು ಅಂತ ಏನು ದೇವಸ್ಥಾನಕ್ಕೆ ಹೋಗಿ ಬರ್ತೀವಿ ಅಂತ ಹೇಳಿದೆ. ನಾನು ಅವ್ರಿಗೆ ಹೇಳಿದಾಗ ಒಂದೇ ಹೇಳಿದೆ, ಏನು ಒಗ್ಗಟ್ಟಾಗಿ ಹಿಂಗೆ ನೀವು ಸೇರ್ತಿರೋ, ಬೇರೆ ಕಾರ್ಯಕ್ರಮಗಳೆಲ್ಲ ದಯವಿಟ್ಟು ಹಿಂಗೆ ಒಗ್ಗಟ್ಟಾಗಿರ್ರಿ. ನಿಮ್ಮ ಊರ ಅಭಿವೃದ್ಧಿಗಾದರೂ ಆಗಲಿ ಬೇರೆ ಅಭಿವೃದ್ಧಿಗಾದರೂ ಆಗಲಿ, ಏನು ನಿಷ್ಠೆಯಿಂದ ನೀವು ದೇವರ ಪೂಜೆ ಮಾಡ್ತಿರೋ, ಈ 10 ದಿನ 15 ದಿನ ಎಷ್ಟು ದಿನ ನೀವು ಮಾಲೆ ಹಾಕ್ಕೊಳ್ತಿರೋ, ಹೆಂಗೆ ನಿಷ್ಠೆಯಿಂದ ಇರ್ತಿರೋ, ಹೆಂಗೆ ಒಳ್ಳೆ ಕೆಲಸಗಳು ಮಾಡ್ತಿರೋ, ಒಳ್ಳೆ ಯೋಚನೆಗಳು ಮಾಡ್ತಿರೋ, ಒಳ್ಳೆ ಭಾವನಾತ್ಮಕ ಭಜನೆ ಮಾಡ್ತಿರೋ, ಹಿಂಗೆ ಇಡೀ ನಿಮ್ಮ ಜೀವನ ಕಾಲದಲ್ಲಿ ಹಿಂಗೆ ಇರ್ರಿ ಅಂತ ಹೇಳ್ತೀನಿ. ಏಕೆಂದರೆ ನಿಮ್ಗೆ ಗೊತ್ತು, ಎಲ್ಲ ಕಡೆ ಊರುಗಳಲ್ಲಿ ಚಿಕ್ಕ ಎಲ್ಲ ಗಲಾಟೆಗಳು ಮಾಡ್ಕೊಳ್ತಾರೆ ಅದು ಇದು ಅಂತ. ಆದರೆ ಎಲ್ಲ ದೇವರಿಗೆ ಸಲ್ಲಿಸಿದ್ರೆ ಆ ದೇವರೇ ನೋಡ್ಕೊಳ್ತಾರೆ. ಇಲ್ಲಿ ನೀವು ಏನು ಆದಿಶಕ್ತಿ ಅಂದರೆ ಪರಾಶಕ್ತಿಗೆ ಏನು ನೀವು ಒಪ್ಪಿಸ್ತಾ ಇದ್ದೀರೋ, ಆ ತಾಯಿನೇ ಎಲ್ಲ ನೋಡ್ಕೊಳ್ತಾರೆ ಅನ್ನೋ ಒಂದು ನಂಬಿಕೆ ನಿಮ್ಗೆ ಹೆಂಗಿದೆಯೋ ಅಂತ. ಅದಕ್ಕೆ ಎಲ್ಲರೂ ಹಂಗೆ ಇರಬೇಕು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಏನು ವೇದಿಕೆ ಮೇಲೆ ಇರುವ ಗಣ್ಯರೆಲ್ಲ ಇನ್ನು ಬೇರೆ ವಿಚಾರಗಳು ಮಾತಾಡ್ತಾರೆ, ಆದರೆ ನಾನು ಇದೊಂದು ಹೇಳಕ್ಕೆ ಇಷ್ಟಪಡ್ತೀನಿ ಅಷ್ಟೇ. ಒಗ್ಗಟ್ಟಾಗಿರ್ರಿ, ನಿಮ್ಮ ಕೆಲಸ ಮಾಡ್ಕೊಳ್ಳಿ. ಏನು ದೇವರ ಭಕ್ತಿ ಅಂತ ಏನು ನೀವು ಈ 10-15 ದಿನ ಮಾಡ್ತಿರೋ, ಅದು ಬರೀ 10-15 ದಿನ ಸೀಮಿತವಾಗಿ ಇರಬೇಡಿ. ಇಡೀ ನಿಮ್ಮ ವರ್ಷ ಪೂರ್ಣವಾಗಿ ಅದನ್ನೇ ಇಟ್ಕೊಳ್ಳಿ. ಮತ್ತೆ ನೀವು ನಡ್ಸ್ಕೊಂಡು ಹೋಗ್ತೀರ ನಿಮ್ಮ ಜೀವನ, ಅದು ಮಕ್ಕಳ ಜೊತೆ ಆದ್ರಾಗಲಿ, ಸಂಸಾರ ಏನು ಮಾಡ್ತೀರೋ ಅದ್ರ ಜೊತೆ ಆಗಲಿ, ಎಲ್ಲರ ಜೊತೆನೂ ಏನೋ ಒಂದು ಒಗ್ಗಟ್ಟಾಗಿ ದೈವ ಅನುಗ್ರಹ ಇಟ್ಟು ನಾವು ಇಲ್ಲಿ ಈ ಭೂಮಿಯಲ್ಲಿ ಹುಟ್ಟಿದ್ದೀವಿ. ದೇವರು ಆಶೀರ್ವಾದ ಮಾಡಿ ನಾವು ಮನುಷ್ಯನಾಗಿ ಹುಟ್ಟಿರೋದು. ಅದರಲ್ಲಿ ನಾವು ಸುಮ್ಮನೆ ಕೋಪ ದ್ವೇಷ ಅದೆಲ್ಲ ಮಾಡ್ಕೊಂಡು ಹೋದರೆ ಅವೆಲ್ಲ ಸರಿಯಾಗಿರಲ್ಲ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಪ್ರೀತಿ ವಿಶ್ವಾಸ ದೇವರ ಭಕ್ತಿ ಅವೆಲ್ಲ ಇಟ್ಕೊಂಡು ನಡ್ಸ್ಕೊಂಡು ಹೋದ್ರೆ ಎಲ್ಲ ಚೆನ್ನಾಗಿರುತ್ತೆ ಅಂತ ಹೇಳ್ತಾ ನಾನು 2 ಮಾತು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ.